ಮಕ್ಕಳ ನಮಸ್ಕಾರ. ಇವತ್ತು ನಾವು ಸೆಕೆಂಡ್ PUC ಕೆಮಿಸ್ಟ್ರಿ 4th ಚಾಪ್ಟರ್ ಕೆಮಿಕಲ್ ಕೈನೆಟಿಕ್ಸ್ ಅಂತ ಇದೆ. ಆ ಚಾಪ್ಟರ್ ಬಗ್ಗೆ ಅಧ್ಯಯನ ಮಾಡ್ತಾ ಹೋಗೋಣ. ಅದಕ್ಕಿಂತ ಪೂರ್ವದಲ್ಲಿ ನೋಡಿ, ಇಲ್ಲೊಂದು ಚಿತ್ರ ನೋಡ್ತಾ ಇದ್ದೀರಿ, ನೀವು ಅನಿಮೇಷನ್ ನೋಡ್ತಾ ಇದ್ದೀರಿ. ಹೀಟ್ ಸಪ್ಲೈ ಮಾಡಿಕೊಡ್ತಾ ಇದ್ದೀವಿ ಒಂದು ಕಂಟೈನರ್ಗೆ. ಇಲ್ಲೊಂದಷ್ಟು ವೇಪರೈಸ್ ಆಗಿ ಆಚೆಗೆ ಹೋಗ್ತಾ ಇದೆ. ಅದೇ ರೀತಿ ಇಲ್ಲೊಂದಷ್ಟು ನೋಡಿ ಕಂಡೆನ್ಸ್ ಆಗಿ ಕೆಳಗೆ ಬೀಳ್ತಾ ಇದೆ. ಅದೇ ರೀತಿ ಇಲ್ಲಿ ಟೆಂಪ್ರೇಚರ್ನ ಮೆಷರ್ ಮಾಡ್ತಾ ಇದ್ದೀವಿ. ಇಲ್ಲೇನೋ ಒಂದಷ್ಟು ಕೆಮಿಕಲ್ ರಿಯಾಕ್ಷನ್ ನಡೀತಾ ಇದೆ. ಇಲ್ಲಿ ಲೈಟಾಗಿ ಒಂದಷ್ಟು ಬದಲಾವಣೆಗಳಾಗ್ತಾ ಇದೆ. ಅಂದರೆ ಇಲ್ಲಿ ಆಗ್ತಕ್ಕಂಥ ಎಲ್ಲವನ್ನು ಗಮನಿಸಿದಾಗ ರಾಸಾಯನಿಕ ಕ್ರಿಯೆ ನಡೆಯುವಾಗ ಏನೆಲ್ಲ ಅಂಶಗಳು ಪೂರಕವಾಗಿರುತ್ತೆ ಅನ್ನೋದು ಒಂದು. ಎರಡನೇದು, ಟೆಂಪ್ರೇಚರ್ನ ಗಮನದಲ್ಲಿಟ್ಕೊಂಡು ರಾಸಾಯನಿಕ ಕ್ರಿಯೆಯನ್ನು ಅಳಿತೀವಿ. ಆಗ ಎಷ್ಟೊತ್ತಿಗೆ ಎಷ್ಟು ಬದಲಾವಣೆ ಆಯಿತು ಅನ್ನೋದನ್ನು ಕೂಡ ಗಮನದಲ್ಲಿಟ್ಕೊಂಡು ಕೆಮಿಕಲ್ ಕೈನೆಟಿಕ್ಸ್ ಅನ್ನೋ ಚಾಪ್ಟರ್ನ ಅರ್ಥ ಮಾಡ್ಕೋತೀವಿ. ನೀವು ನೋಡ್ತಾ ಇರೋ ಈ ಚಿತ್ರ ಜಬೀರ್ ಇಬ್ನ್ ಹಯಾನ್ ಅನ್ನೋ ವ್ಯಕ್ತಿದು. ಇವನನ್ನು ಪ್ರಾಚೀನ ರಸಾಯನಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ. ಜಬೀರ್ ಇಬ್ನ್ ಹಯಾನ್, ಈಜಿಪ್ಟ್ ದೇಶದ ವಿದ್ವಾಂಸ. ಈ ಕಡೆ ನೋಡ್ತಿರೋ ವ್ಯಕ್ತಿ ಚಿತ್ರ ಆಂಟೋನಿ ಲಾರೆಂಟ್ ಲೆವಾಸಿಯೆ. ಇವನನ್ನು ಆಧುನಿಕ ರಸಾಯನಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ, ಫಾದರ್ ಆಫ್ ಮಾಡರ್ನ್ ಕೆಮಿಸ್ಟ್ರಿ. ತುಂಬ ಚೆನ್ನಾಗಿರುವಂಥ ಒಂದು ವಾಕ್ಯ ಇದೆ ಇಲ್ಲ ಸ್ನೇಹಿತರೆ, ನೋಡಿ ಮಕ್ಕಳ. ಸೋಲಿನಿಂದ ಮೇಲೆದ್ದು ಗೆಲುವಿನ ಗೆರೆಯನ್ನು ಮುಟ್ಟುವ ಛಲ ಇನ್ನಷ್ಟು ರಭಸಗೊಳ್ಳಬೇಕು. ಅದನ್ನು ಕಂಡ ಸೋಲು ಮತ್ತೆ ನಮ್ಮ ಬೆನ್ನು ಹತ್ತುವುದನ್ನು ಬಿಡಬೇಕು. ಯಾವತ್ತಿಗೂ ಸೋಲು ನಮ್ಮ ಗೆಲುವನ್ನು ಕಂಡು ಅದು ಎದುರಬೇಕು, ಅದು ಸೋಲ್ಬೇಕು, ಮತ್ತೆ ನಮ್ಮ ಬೆನ್ನು ಹತ್ತನ್ನು ಬಿಡಬೇಕು. ಸೋಲಿನಿಂದ ಕಲಿತ ಪಾಠ ತುಂಬ ದೊಡ್ಡ ಮಟ್ಟದ್ದು. ಸೊ ಹಾಗಾಗಿ ಈ ವಾಕ್ಯವನ್ನು ನೆನಪಿಸ್ಕೊಳ್ತಾ ಕೆಮಿಕಲ್ ಕೈನೆಟಿಕ್ಸ್ ಅನ್ನೋ ಚಾಪ್ಟರ್ಗೆ ಹೋಗೋಣ. ನೋಡಿ ಮಕ್ಕಳ, ಈ ಚಾಪ್ಟ್ರಲ್ಲಿ ನಾವು ಓದಬೇಕಾಗಿರೋದು ಕೇವಲ 3 ಪಾಯಿಂಟ್ಸ್, 3 ಕಾನ್ಸೆಪ್ಟ್. ಒಂದು, ರೇಟ್ ಆಫ್ ಎ ಕೆಮಿಕಲ್ ರಿಯಾಕ್ಷನ್ ಅಂದ್ರೇನು, ಒಂದು ರಾಸಾಯನಿಕ ಕ್ರಿಯೆಯ ದರ ಅಂದರೆ ರೇಟ್, ಎಷ್ಟೊತ್ತಿಗೆ ಏನೆಲ್ಲ ಆಗುತ್ತೆ ಅಂತ. ಆ ರೇಟ್ ಆಫ್ ಎ ರಿಯಾಕ್ಷನ್ ಮೇಲೆ ಪ್ರಭಾವ ಬೀರ್ತಕ್ಕಂಥ ಅಂಶಗಳು, ಫ್ಯಾಕ್ಟರ್ಸ್ ದಟ್ ಇನ್ಫ್ಲೂಯೆನ್ಸ್ ಆನ್ ದಿ ರೇಟ್ ಆಫ್ ಎ ರಿಯಾಕ್ಷನ್. ಇನ್ನೊಂದು, ಇಂಟಿಗ್ರೇಟೆಡ್ ರೇಟ್ ಈಕ್ವೇಷನ್, ರಾಸಾಯನಿಕ ಕ್ರಿಯೆಯನ್ನು ಆ ಕ್ರಿಯೆಯ ವೇಗದ ಸಮೇತವಾಗಿ ಸಮೀಕರಣವನ್ನು ಬರೆದ್ರೆ ಅದು ಇಂಟಿಗ್ರೇಟೆಡ್ ರೇಟ್ ಈಕ್ವೇಷನ್ ಅಂತ. ಈ 3 ಕಾನ್ಸೆಪ್ಟಿಂದನೇ ಗೊತ್ತಿರಲಿ ಮಕ್ಕಳ, 8 ಮಾರ್ಕ್ಸ್ನ ಪ್ರಶ್ನೆ ಇರುತ್ತೆ. 8 ಮಾರ್ಕ್ಸ್. 30ನೇ ಪ್ರಶ್ನೆ 5 ಮಾರ್ಕ್ಸ್ಗಿರುತ್ತೆ. 13ನೇ ಪ್ರಶ್ನೆ 2 ಮಾರ್ಕ್ಸ್ಗಿರುತ್ತೆ. 4ನೇ ಪ್ರಶ್ನೆ 1 ಮಾರ್ಕ್ಗಿರುತ್ತೆ. ಒಟ್ಟು 8 ಮಾರ್ಕ್ಗಳು ಈ ಚಾಪ್ಟರ್ನಲ್ಲಿ ಇರುತ್ತೆ. ಆ್ಯಂಡ್ ಸುಲಭ ಮಕ್ಕಳ, ತುಂಬ ಈಸಿಯಾಗಿ 8 ಮಾರ್ಕ್ಸ್ಗಳನ್ನು ಗಳಿಸಬಹುದು. ಈ 2 ಪೋರ್ಷನ್, ಈ ಪಾಯಿಂಟ್ ಇದೆಯಲ್ಲ, ಇದನ್ನು ಡಿಲೀಟ್ ಮಾಡಿದ್ದೀವಿ. ಟೆಂಪ್ರೇಚರ್ ಡಿಪೆಂಡೆನ್ಸ್ ಆಫ್ ಎ ರೇಟ್ ಆಫ್ ಎ ರಿಯಾಕ್ಷನ್, ಕೊಲ್ಯೂಷನ್ ಥಿಯರಿ ಆಫ್ ಕೆಮಿಕಲ್ ರಿಯಾಕ್ಷನ್ಸ್, ಇವೆರಡೂ ಕೂಡ ಡಿಲೀಟ್ ಆಗಿರುವಂಥ ಪೋರ್ಷನ್. We must know that the meaning of chemical kinetics, that is, chemical kinetics is the branch of chemistry which deals with the study of reaction rate and their mechanisms. ಒಂದು ಕೆಮಿಕಲ್ ರಿಯಾಕ್ಷನ್ನ ರೇಟ್ ಏನಿದೆ, ಅಲ್ಲಿ ನಡೀತಕ್ಕಂಥ ಪ್ರಕ್ರಿಯೆಗಳೇನು ಅನ್ನೋದನ್ನು ಓದೋದೇ ಕೆಮಿಕಲ್ ಕೈನೆಟಿಕ್ಸ್. ರಾಸಾಯನಿಕ ಚಲನಶಾಸ್ತ್ರ ಅನ್ನೋದು ಒಂದು ರಾಸಾಯನಿಕ ಕ್ರಿಯೆಯ ವೇಗವನ್ನು ತಿಳಿಸುತ್ತೆ. ಎಷ್ಟು ಬೇಗ ಆ ಕ್ರಿಯೆ ನಡೀತಾ ಇದೆ, ಎಷ್ಟು ಸ್ಲೋ ಆಗಿ ಆ ಕ್ರಿಯೆ ನಡೀತಾ ಇದೆ, ಎಷ್ಟು ರ್ಯಾಪಿಡ್ ಆಗಿ ರ್ಯಾಂಡಮ್ ಆಗಿ ಆ ಕ್ರಿಯೆ ನಡೀತಾ ಇದೆ ಅನ್ನೋದನ್ನು ಅದು ತೋರಿಸುತ್ತೆ. ಇದು ಅರ್ಥ ಆಗಲಿಕ್ಕೆ ಒಂದೆರಡು ಉದಾಹರಣೆ ನೋಡಿ. ಕೆಲವೊಂದು ರಿಯಾಕ್ಷನ್ಸು, ಕೆಮಿಕಲ್ ರಿಯಾಕ್ಷನ್ಸು ವೇಗವಾಗಿ ನಡೆಯುತ್ತೆ, ಅಂದರೆ ದೇ ಆರ್ ವೆರಿ ಫಾಸ್ಟ್. ಕೆಲವು ವೆರಿ ಸ್ಲೋ, ಇನ್ನು ಕೆಲವು ಮಾಡ್ರೇಟ್ ಸ್ಪೀಡ್. ಸಪೋಸ್ ಹಂಗೆ ಆಗೋವಾಗ
ಕೆಮಿಕಲ್ ರಿಯಾಕ್ಷನ್ಗೆ ಅಂತ ತಗೊಂಡಿರುವಂಥ ರಿಯಾಕ್ಟೆಂಟು ರಿಯಾಕ್ಷನ್ನಲ್ಲಿ ಪಾಲ್ಗೊಂಡು ಪ್ರಾಡಕ್ಟ್ ಅಂತ ಬರಬೇಕು. ಅಂದರೆ ಕಾನ್ಸಂಟ್ರೇಷನ್ ಆಫ್ ದಿ ರಿಯಾಕ್ಟೆಂಟು ಡಿಕ್ರೀಸ್ ಆಗಬೇಕು, ಕಾನ್ಸಂಟ್ರೇಷನ್ ಆಫ್ ದಿ ಪ್ರಾಡಕ್ಟು ಇನ್ಕ್ರೀಸ್ ಆಗಬೇಕು. ಅಂದರೆ ಡಿಕ್ರೀಸ್ ಆಗೋದು ಒಂದು ಚೇಂಜು, ಇನ್ಕ್ರೀಸ್ ಆಗೋದು ಒಂದು ಚೇಂಜು ಅಂತ ಆಯಿತು. ಆ ಚೇಂಜನ್ನು ಹೇಳೋದೇ ರೇಟ್ ಆಫ್ ಎ ರಿಯಾಕ್ಷನ್. ಅರ್ಥ ಆಯ್ತು ಮಕ್ಕಳ? ಏನು ರಾಸಾಯನಿಕ ಕ್ರಿಯೆಯಲ್ಲಿ ಆಗ್ತಕ್ಕಂಥ ಬದಲಾವಣೆ ಇದೆ ಯಾವುದರಲ್ಲಿ? ದಿ ಚೇಂಜ್ ಇನ್ ದಿ ಕಾನ್ಸಂಟ್ರೇಷನ್ ಆಫ್ ಎ ರಿಯಾಕ್ಟೆಂಟ್. ಮೊದಲು ಎಷ್ಟೋ ಇತ್ತು, ಬದಲಾವಣೆಗೆ ಒಳಪಟ್ಟ ಮೇಲೆ ಇನ್ನೆಷ್ಟು ಆಯಿತು, ಅಂದರೆ ಅದರ ಸಾರತೆ ಬದಲಾಯಿತು. ರಿಯಾಕ್ಷನ್ ನಡೆಯುವಾಗ ನಡೆದ ನಂತರ ಪ್ರಾಡಕ್ಟ್ನ ಕಾನ್ಸಂಟ್ರೇಷನ್ ಮೊದಲೇನಿತ್ತು ಈಗೇನಿದೆ ಅಲ್ಲೂ ಒಂಚೂರು ಚೇಂಜಸ್ ಆಯಿತು. ಅಂದರೆ ಇದನ್ನೇ ದಿ ಚೇಂಜ್ ಆಫ್ concentration of a reactant or concentration of the product in unit time is defined as rate of a reaction. ಒಂದು ಮಾರ್ಕ್ಗೆ ಇದು ಎಕ್ಸ್ಪೆಕ್ಟ್ ಮಾಡುವಂಥ ಪ್ರಶ್ನೆ ಮಕ್ಕಳು. ದಿ ಚೇಂಜ್ ಇನ್ ದಿ ಕಾನ್ಸಂಟ್ರೇಷನ್ ಆಫ್ ಎ ರಿಯಾಕ್ಟೆಂಟ್ ಆರ್ ದಿ ಚೇಂಜ್ ಇನ್ ದಿ ಪ್ರಾಡಕ್ಟ್ ಆಫ್ ಎ ರಿಯಾಕ್ಷನ್ ಈಸ್ ಕಾಲ್ಡ್ ದಿ ರೇಟ್ ಆಫ್ ಎ ರಿಯಾಕ್ಷನ್. ಕಾನ್ಸಂಟ್ರೇಷನ್ನು ರಿಯಾಕ್ಟೆಂಟ್ದು ಬದಲಾಗುತ್ತೆ, ಪ್ರಾಡಕ್ಟ್ದು ಬದಲಾಗುತ್ತೆ. ಆ ಬದಲಾಗೋದನ್ನು ಓದೋದೇ ರೇಟ್ ಆಫ್ ಎ ರಿಯಾಕ್ಷನ್. ನೋಡಿ, ಅದನ್ನು ಕನ್ನಡದಲ್ಲಿ ಓದ್ಕೊಂಡ್ರೆ ಹೆಂಗೆ? ಒಂದು ಏಕಮಾನ ಸಮಯದಲ್ಲಿ ಇನ್ ಎ ಯೂನಿಟ್ ಟೈಮ್ ಅಂತ ಕ್ರಿಯಾಕಾರಕ, ಕ್ರಿಯೆಯಲ್ಲಿ ಪಾಲ್ಗೊಳ್ಳುವ ವಸ್ತು ರಿಯಾಕ್ಟೆಂಟ್ ಅಂತ ಕರಿತೀವಿ. ಅಥವಾ ಕ್ರಿಯೆಯ ನಂತರ ಬರ್ತಕ್ಕಂಥ ಉತ್ಪನ್ನ ಪ್ರಾಡಕ್ಟ್, ಇವುಗಳ ಸಾರತೆಯಲ್ಲಿ ಬದಲಾವಣೆ ಉಂಟಾಗುತ್ತದೆ. ಸಿ, ದೇರ್ ವಿಲ್ ಬಿ ಎ ಚೇಂಜ್ ಇನ್ ದಿ ಕಾನ್ಸಂಟ್ರೇಷನ್ ಆಫ್ ದಿ ರಿಯಾಕ್ಟೆಂಟ್ and in the concentration of the product. Simultaneously the both will takes place and this is called the rate of a reaction. ಅದನ್ನೇ ನಾವು ಆ ರಾಸಾಯನಿಕ ಕ್ರಿಯೆಯ ವೇಗ, ನೋಡಿ, ಕ್ರಿಯಾ ವೇಗ ಅಥವಾ ಕ್ರಿಯಾ ದರ, ರೇಟ್ ಆಫ್ ಎ ರಿಯಾಕ್ಷನ್ ಅಂತ ಕರಿತೀವಿ. ಮಕ್ಕಳು ಅರ್ಥ ಮಾಡ್ಕೊಳ್ಳಿ ಮತ್ತೊಮ್ಮೆ. ದಿ ಚೇಂಜ್ ಇನ್ ಕಾನ್ಸಂಟ್ರೇಷನ್ ಆಫ್ ಎ ರಿಯಾಕ್ಟೆಂಟ್ ಆರ್ the change in concentration of a product in a unit time is called the rate of a reaction. ನೋಡಿ, ಈ ಕೊನೆಯಲ್ಲಿ ಇದೆಯಲ್ಲ ಮ್ಯಾಥಮೆಟಿಕಲ್ ರೆಪ್ರೆಸೆಂಟೇಷನ್ ಇದೆಯಲ್ಲ, ನೀವು ಇದನ್ನು ಬರೆದ್ರೂ ಕೂಡ ಸಾಕು ಎಕ್ಸಾಮ್ಗೆ ಬೇಕಾದರೆ. ನೋಡಿ ಏನಿದೆ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಚೇಂಜ್ ಇನ್ ದಿ ಕಾನ್ಸಂಟ್ರೇಷನ್ ಆಫ್ ಎ ರಿಯಾಕ್ಟೆಂಟ್ ಆರ್ ಚೇಂಜ್ ಇನ್ ದಿ ಕಾನ್ಸಂಟ್ರೇಷನ್ ಆಫ್ ಎ ಪ್ರಾಡಕ್ಟ್ ಓವರ್ ಟೈಮ್ ಟೇಕನ್ ಫಾರ್ ದಿ ಚೇಂಜ್. ನಾವು ಕೆಲವೊಮ್ಮೆ ಮಾತಾಡ್ತೀವಿ, ಇದನ್ನು ತರಲಿಕ್ಕೆ ಇಷ್ಟೊತ್ತು ಬೇಕಾಯ್ತಾ, ಅಲ್ಲಿಗೆ ಹೋಗಿ ಬರಲಿಕ್ಕೆ ಇಷ್ಟೊತ್ತು ಬೇಕಾಯ್ತಾ, ದ ಟೈಮ್ ಟೇಕನ್ ಫಾರ್ ದಿ ಮೂಮೆಂಟ್ ಅಂತ. ಹಾಗೆ ಕೆಮಿಕಲ್ ರಿಯಾಕ್ಷನ್ನಲ್ಲಿ ಒಂದು ಗ್ರಾಮ್ ಉಪ್ಪು ತಣ್ಣನೆಯ ನೀರಿನಲ್ಲಿ ಕರಗಲಿಕ್ಕೆ ಎಷ್ಟು ಸಮಯ ತಗೊಳುತ್ತೆ, ಬಿಸಿ ನೀರಿನಲ್ಲಿ ಕರಗಲಿಕ್ಕೆ ಎಷ್ಟು ಸಮಯ ತಗೊಳುತ್ತೆ ಅಂದರೆ ಚೇಂಜ್ ಇನ್ ದಿ ಕಾನ್ಸಂಟ್ರೇಷನ್ ಆಫ್ ಎ ರಿಯಾಕ್ಟೆಂಟ್, ದ ಟೈಮ್ ಟೇಕನ್ ಫಾರ್ ದಿ ಚೇಂಜ್. ಹಾಗೆ ಉಪ್ಪು ನೀರು ಎಷ್ಟೊತ್ತಿಗಾಯಿತು, ಟೈಮ್ ಟೇಕನ್ ಟು ಬಿಕಮ್ ದಿ ಸಾಲ್ಟ್ ವಾಟರ್ ಆನ್ ಡಿಸೊಲ್ಯೂಷನ್ ಆಫ್ ದಿ ಸಾಲ್ಟ್ ಇನ್ ಎ ಗಿವನ್ ಹಾಟ್ ವಾಟರ್ ಆರ್ ಕೋಲ್ಡ್ ವಾಟರ್. ಸೊ ದೇರ್ ಫೋರ್ ರೇಟ್ ಆಫ್ ಎ ರಿಯಾಕ್ಷನ್ ಮ್ಯಾಥಮೆಟಿಕಲಿ ರೆಪ್ರೆಸೆಂಟೆಡ್ ಆಸ್ ದ ಚೇಂಜ್ ಇನ್ ದಿ ಕಾನ್ಸಂಟ್ರೇಷನ್ ಆಫ್ ಎ ರಿಯಾಕ್ಟೆಂಟ್ ಆರ್ ಕಾನ್ಸಂಟ್ರೇಷನ್ ಆಫ್ ಎ ಪ್ರಾಡಕ್ಟ್ all over the time taken for the change. You can write this one also. Okay, ಮಕ್ಕಳು ಅರ್ಥ ಆಗಿದೆ ಅಂದ್ಕೋತೀನಿ. Rate of a reaction is the change in the concentration of a reactant or the change in the concentration of a product over time taken for that change is called rate of a reaction. ಇನ್ನೂ ಸ್ಪೆಸಿಫಿಕ್ ಆಗಿ ಅದನ್ನ ಹೆಂಗೆ ಕಡಿಬೋದು? ಒಂದು ಕೆಮಿಕಲ್ ರಿಯಾಕ್ಷನ್ ನಡಿಬೇಕು ಅಂದರೆ ಅದಕ್ಕೆ ರಿಯಾಕ್ಟೆಂಟ್ ಅಂತ ಇರಬೇಕು. ಆ ರಿಯಾಕ್ಟೆಂಟನ್ನು ಹಾಕಿದ್ದೀನಿ, ಸಡನ್ ಆಗಿ ರಿಯಾಕ್ಷನ್ ಶುರುವಾಯಿತು ಅಂದರೆ ದೇರ್ ವಿಲ್ ಬಿ decrease in the concentration of a reactant. It may be one or any reactant. ಆಗ ಪ್ರಾಡಕ್ಟ್ನ ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆಗುತ್ತೆ. ಸೊ ದೇರ್ ಫಾರ್ ರೇಟ್ ಆಫ್ ದಿ ಇನ್ಕ್ರೀಸ್ ಇನ್ ದಿ ಕಾನ್ಸಂಟ್ರೇಷನ್ ಆಫ್ ಎನಿ ಒನ್ ಆಫ್ ದಿ ಪ್ರಾಡಕ್ಟ್. ಈ ಕಡೆ ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್ ಡಿಕ್ರೀಸ್ ಆಗುತ್ತೆ, ಈ ಕಡೆ ಪ್ರಾಡಕ್ಟ್ನ ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆಗುತ್ತೆ. ಇಟ್ ಇಸ್ ಮೋರ್ ಸ್ಪೆಸಿಫಿಕ್ ಟು ಅಂಡರ್ಸ್ಟ್ಯಾಂಡ್ ದಿ ರೇಟ್ ಆಫ್ ಎ ರಿಯಾಕ್ಷನ್.
ಅಂದರೆ ಆ ವೇಗ, ಆ ಸ್ಪೀಡ್ ಇದೆಯಲ್ಲ, ಅದನ್ನೇ ನಾವು ರೇಟ್ ಆಫ್ ರಿಯಾಕ್ಷನ್ ಅಂತ ಕರಿತೀವಿ. ಎಷ್ಟು ಬೇಗ ರಿಯಾಕ್ಟೆಂಟು ರಿಯಾಕ್ಟ್ ಮಾಡ್ತಾ ಇದೆ, ಎಷ್ಟು ಬೇಗ ಪ್ರಾಡಕ್ಟು ಪ್ರೊಡ್ಯೂಸ್ ಆಗ್ತಾ ಇದೆ ಅನ್ನೋದು ರೇಟ್ ಆಫ್ ಎ ರಿಯಾಕ್ಷನ್. ಸಪೋಸ್ ಇಲ್ಲೊಂದು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿಸಿದ್ದೀವಿ. 1 mole ಆಫ್ ಎ ರಿಯಾಕ್ಟೆಂಟ್ ಆರ್ ಪ್ರೊಡ್ಯೂಸಸ್ 1 mole ಆಫ್ ದಿ ಪ್ರಾಡಕ್ಟ್ ಪಿ. 1 mole ರಿಯಾಕ್ಟೆಂಟ್ ತಗೊಂಡಿದ್ದೀವಪ್ಪ, ಇದು ಪ್ರಾಡಕ್ಟ್ನ ಕೊಡಬೇಕು. ಒಂದು ಮೋಲ್ ತಗೊಂಡಿದ್ದೀನಿ. ಕಾನ್ಸಂಟ್ರೇಷನ್ ಹೆಂಗಿದೆ? R1 is the concentration of the reactant, P1 is the concentration of the product. At time 1 beginning ಅಲ್ಲಿ, and the beginning itself, T1 time beginning itself, the concentration of the reactant is R1, the concentration of the product is P1. ಸಪೋಸ್ ಒಂದಷ್ಟು ಸಮಯ ತಗೊಳ್ತು, ರಿಯಾಕ್ಷನ್ ನಡೀತು. ರಿಯಾಕ್ಷನ್ ಆದಮೇಲೆ ಕಾನ್ಸಂಟ್ರೇಷನ್ ಆಫ್ ದಿ ರಿಯಾಕ್ಟೆಂಟ್ನ R2 ಅಂತ ಕರಿತೀನಿ, ದೇರ್ ಇಸ್ ಎ ಚೇಂಜ್. ಕಾನ್ಸಂಟ್ರೇಷನ್ ಆಫ್ ದಿ ಪ್ರಾಡಕ್ಟ್ನ P2 ಅಂತ ಕರಿತೀನಿ, ದೇರ್ ವಿಲ್ ಆಲ್ಸೋ ಬಿ ಎ ಚೇಂಜ್. ಯಾವಾಗ? ಅಟ್ ದಿ ಟೈಮ್ T2, ಅಂದರೆ ಮೊದಲು R1 P1 ಅಂತ ಇದ್ದದ್ದು, ಅದು T1 ಬಿಗಿನಿಂಗ್ ಟೈಮಲ್ಲಿ. ರಿಯಾಕ್ಷನ್ ನಡೆದ ಮೇಲೆ R2 P2 ಅಂತ ಕರಿತಾ ಇದ್ದೀನಿ, ಇದು ಕೊನೆಗೆ, ಅಂದರೆ ಆಫ್ಟರ್ ಸಮ್ ಟೈಮ್ ಅಂತ, ಆಫ್ಟರ್ ಸರ್ಟನ್ ಮೊಮೆಂಟ್ಸ್, ಒಂದಷ್ಟು ಸಮಯ ಆದಮೇಲೆ ಕಾನ್ಸಂಟ್ರೇಷನ್ ಆಫ್ ದಿ ರಿಯಾಕ್ಟೆಂಟ್ ಏನಾಯಿತು, ಕಾನ್ಸಂಟ್ರೇಷನ್ ಆಫ್ ದಿ ಪ್ರಾಡಕ್ಟ್ ಏನಾಯಿತು ಅನ್ನೋದು R2 ಮತ್ತು P2. ಬಿಗಿನಿಂಗಲ್ಲಿ R1 ಮತ್ತು P1. ಇದು ರೇಟ್ ಆಫ್ ಎ ಕೆಮಿಕಲ್ ರಿಯಾಕ್ಷನ್. ಓಕೆ, ಮುಂದೆ ಹೋಗೋಣ. ನೋಡಿ, ಆರ್ ಇಟ್ ಬಿಕಮ್ಸ್ ಪ್ರಾಡಕ್ಟ್, ರಿಯಾಕ್ಟೆಂಟ್ ಇದು ಪ್ರಾಡಕ್ಟ್ ಆಯಿತು. ಅಟ್ ಟೈಮ್, ಚೇಂಜ್ ಇನ್ ಟೈಮ್, T2 ಮೈನಸ್ T1, ಬಿಗಿನಿಂಗಲ್ಲಿ ಎಷ್ಟಿತ್ತು, ಈಗ ಎಷ್ಟಾಯಿತು ಅಂತ. ಓಕೆ, ನೋಡಿ ಚೆನ್ನಾಗಿ ಅರ್ಥ ಆಗುತ್ತೆ. ಚೇಂಜ್ ಇನ್ ದಿ ಕಾನ್ಸಂಟ್ರೇಷನ್ ಆಫ್ ದಿ ರಿಯಾಕ್ಟೆಂಟ್, ದಟ್ ಈಸ್ R2 ಮೈನಸ್ R1. ಮೊದಲು ಎಷ್ಟೋ ಇತ್ತು ಗೊತ್ತಿಲ್ಲ, ಈಗ ಎಷ್ಟೋ ಆಗಿದೆ. ಮೊದಲಿದ್ದರಲ್ಲಿ ಈಗಿರೋದನ್ನ, ಈಗಿರೋದ್ರಲ್ಲಿ ಮೊದಲಿರೋದನ್ನ ಕಳೆದ್ರೆ ನನಗೆ ಚೇಂಜ್ ಇನ್ ದಿ ಕಾನ್ಸಂಟ್ರೇಷನ್ ಆಫ್ ದಿ ರಿಯಾಕ್ಟೆಂಟ್ ಸಿಕ್ಕತ್ತೆ. ಅಟ್ ದ ಸೇಮ್ ಟೈಮ್ ಪ್ರಾಡಕ್ಟಿಗೆ ಬಂದರೆ ಚೇಂಜ್ ಇನ್ ದಿ ಕಾನ್ಸಂಟ್ರೇಷನ್ ಆಫ್ ಪ್ರಾಡಕ್ಟ್ P2 ಮೈನಸ್ P1, ಈಗೇನಿದೆ ಮೊದಲೇನಿತ್ತು, ನಮಗೆ ಟೋಟಲ್ ರೇಟ್ ಆಫ್ ರಿಯಾಕ್ಷನ್ ಸಿಗತ್ತೆ. ದಿ ಸ್ಕ್ವಯರ್ ಬ್ರಾಕೆಟ್ಸ್ ಇನ್ ದಿ ಎಬೋವ್ ಎಕ್ಸ್ಪ್ರೆಷನ್ಸ್ ಆರ್ ಯೂಸ್ ಟು ಎಕ್ಸ್ಪ್ರೆಸ್ ಮೋಲಾರ್ ಕಾನ್ಸಂಟ್ರೇಷನ್ ಇನ್ ಟರ್ಮ್ಸ್ ಆಫ್ ಮೋಲ್ಸ್ ಅಂತ. ಎಷ್ಟು ಮೋಲ್ ಇತ್ತು, ಈಗ ಎಷ್ಟು ಮೋಲ್ ಆಗಿದೆ ಅಂತ ಮೋಲಾರ್ ಟರ್ಮಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ. ಕನ್ನಡದಲ್ಲೂ ಬರ್ತಿದ್ದೀನಿ ಮಕ್ಕಳ, ಚೆನ್ನಾಗಿ ಅರ್ಥ ಮಾಡಿಕೊಡಿ. ಆರ್ ಅನ್ನೋ ರಿಯಾಕ್ಟೆಂಟು, ಪಿ ಅನ್ನೋದು ಪ್ರಾಡಕ್ಟ್. 1 ಮೋಲ್ ರಿಯಾಕ್ಟೆಂಟ್ ತಗೊಂಡಿದ್ದೀನಿ, 1 ಮೋಲ್ ಪ್ರಾಡಕ್ಟ್ ಬರುತ್ತೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಸಮಯ T1 ಅಂತ ತಗೊಂಡಿದ್ದೀನಿ, ಆಗ ರಿಯಾಕ್ಟೆಂಟ್ನ ಕಾನ್ಸಂಟ್ರೇಷನ್ R1, ಪ್ರಾಡಕ್ಟ್ನ ಕಾನ್ಸಂಟ್ರೇಷನ್ P1. ಸ್ವಲ್ಪ ಸಮಯ ಆದ ನಂತರ, ಅಂದರೆ T2 ನಂತರ, ರಿಯಾಕ್ಟೆಂಟ್ನ ಕಾನ್ಸಂಟ್ರೇಷನ್ R2, ಪ್ರಾಡಕ್ಟ್ನ ಕಾನ್ಸಂಟ್ರೇಷನ್ P2. ಅಂದರೆ ಬದಲಾವಣೆ ಆಗಲೇಬೇಕಲ್ಲ, ಬದಲಾವಣೆ ಆಗಲೇಬೇಕು. ಸೇಮ್ ರಿಯಾಕ್ಟೆಂಟ್ ಇದ್ದಿದ್ದು ಪ್ರಾಡಕ್ಟ್ ಆಗುತ್ತೆ, ಚೇಂಜ್ ಇನ್ ದ ಟೈಮ್. ಸೊ ರೇಟ್ ಆಫ್ ಡಿಸಪಿಯರೆನ್ಸ್ ಆಫ್ ದಿ ರಿಯಾಕ್ಟೆಂಟ್, ಚೆನ್ನಾಗಿ ಗಮನಿಸ್ಬೇಕಿದೆ ನಾನು. ಬರ್ತಾ ಬರ್ತಾ ರಿಯಾಕ್ಟೆಂಟು ಇರಲ್ಲ, ಡಿಸಪಿಯರೆನ್ಸ್ ಆಗ್ತಾ ಇರುತ್ತೆ, ವಿಲೀನವಾಗಿ ಪ್ರಾಡಕ್ಟ್ ಬರಬೇಕು. ಡಿಕ್ರೀಸ್ ಇನ್ ದಿ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ ಇನ್ ಎ ಪರ್ಟಿಕ್ಯುಲರ್ ಟೈಮ್, ಹಾಗಾಗಿ ಚೇಂಜ್ ಇನ್ ದಿ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ ಅಟ್ ಎ ಗಿವನ್ ಟೈಮ್ ಆ್ಯಂಡ್ ರೇಟ್ ಆಫ್ ದಿ ಅಪಿಯರೆನ್ಸ್ ಆಫ್ ದಿ ಪ್ರಾಡಕ್ಟು ಕಾಣಿಸ್ಕೊಳ್ಳುತ್ತೆ, ರಿಯಾಕ್ಟೆಂಟು ಡಿಸಪಿಯರ್ ಆಗುತ್ತೆ. ಆಗ ಇನ್ಕ್ರೀಸ್ ಇನ್ ದಿ ಕಾನ್ಸಂಟ್ರೇಷನ್ ಆಫ್ ಪ್ರಾಡಕ್ಟ್ in a given time, a time taken, this is increased, ನೋಡಿ positive, and this is negative. Okay, ನೋಡಿ, since
the change in the concentration of reactant R is a negative quantity because it is decreasing. It is multiplied with -1 to make the rate of a reaction in a positive quantity. -1 ಇಂದ ಅದನ್ನ ಮಲ್ಟಿಪ್ಲೈ ಮಾಡ್ತೀವಿ ಪಾಸಿಟಿವ್ ಕ್ವಾಂಟಿಟಿ ತಗೊಳ್ಳಿಕ್ಕೆ, ಯಾಕಂದ್ರೆ ರೇಟ್ ಆಫ್ ರಿಯಾಕ್ಷನ್ ಇಸ್ ಎ ಪಾಸಿಟಿವ್ ಚೇಂಜ್. ನೋಡಿ ಕನ್ನಡದಲ್ಲೂ ಕೊಡ್ತಾ ಹೋಗಿದ್ದೀನಿ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಆರ್ ಅನ್ನೋದು ರಿಯಾಕ್ಟೆಂಟ್, ಅದು ಕಾಣಿಸ್ದಂಗೆ ಆಗುತ್ತೆ, ಕಣ್ಮರೆಯಾಗುತ್ತೆ, ಅದಕ್ಕೊಂದು ವೇಗ ಇದೆ. ಅದು ಹೆಂಗೆ ಅರ್ಥ ಆಗುತ್ತೆ? ಕಾನ್ಸಂಟ್ರೇಷನ್ ಆಫ್ ದಿ ರಿಯಾಕ್ಟೆಂಟು ಕಡಿಮೆ ಆಗುತ್ತೆ, ಅದಾಗಲಿಕ್ಕೆ ತೆಗೆದುಕೊಂಡಂಥ ಸಮಯ ಎಷ್ಟು? ಡಿಕ್ರೀಸ್ ಇನ್ ದಿ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ ಇನ್ ಎ ಗಿವನ್ ಟೈಮ್. ಎಷ್ಟು ಸಮಯದಲ್ಲಿ ಎಷ್ಟು ಕಡಿಮೆ ಆಯಿತು, ಅದನ್ನು ಈಕ್ವೇಷನ್ 4.1 ಅಂತ ಕರ್ಕೋತೀನಿ. ಇನ್ಕ್ರೀಸ್ ಇನ್ ದಿ ಕಾನ್ಸಂಟ್ರೇಷನ್ ಆಫ್ ಪ್ರಾಡಕ್ಟ್ ಇನ್ ಎ ಗಿವನ್ ಟೈಮ್, ಸಮಯ ಎಷ್ಟು ತಗೊಂಡಿದೆ ಅದನ್ನು 4.2ನೇ ಸಮೀಕರಣ ಅಂತ ಕರಿತೀನಿ. ರಿಯಾಕ್ಟೆಂಟ್ನ ಕಾನ್ಸಂಟ್ರೇಷನ್ ಡಿಕ್ರೀಸ್ ಆಗೋದ್ರಿಂದ ಇದು ನೆಗೆಟಿವ್ ವ್ಯಾಲ್ಯೂ, ಅದನ್ನು ಪಾಸಿಟಿವ್ ಆಗಿ ಮಾಡ್ಕೊಳ್ಳೋಕ್ಕೋಸ್ಕರ -1 ಇಂದ ಮಲ್ಟಿಪ್ಲೈ ಮಾಡ್ತೀವಿ. ಮುಂದೆ ಹೋಗೋಣ. An average rate depends upon the change in concentration of reactants or products and the time taken for that change to occur. ಕೆಲವೊಮ್ಮೆ ಆವರೇಜ್ ಕೂಡ ಹೀಗೆ ತಗೋತೀವಿ. ಮಕ್ಕಳ ಇಷ್ಟೊತ್ತು ಮಾತಾಡಿದ್ದು 2 ಮಾರ್ಕ್ಸ್ಗೆ ಅಥವಾ 1 ಮಾರ್ಕ್ಸ್ಗೆ ಕಂಪ್ಲೀಟ್ ಕರೆಕ್ಟಾಗಿ ಬರುವಂಥ ಪಾಯಿಂಟ್. Now the second concept is the factors affecting or influencing the rate of a reaction. ಒಂದು ಕೆಮಿಕಲ್ ರಿಯಾಕ್ಷನ್ನ ರೇಟ್ ಮೇಲೆ ಪರಿಣಾಮ ಬೀರ್ತಕ್ಕಂಥ ಅಂಶಗಳು ಏನೇನು ಅಂತ ನೀವು ಇಲ್ಲೊಂದು ಅಂಶ ನೋಡ್ತಾ ಇದ್ದೀರಿ. ನಂಬರ್ 1, ಕಾನ್ಸಂಟ್ರೇಷನ್ ಆಫ್ ದಿ ರಿಯಾಕ್ಟೆಂಟ್ಸ್. ಚೆನ್ನಾಗಿ ನೆನಪಿರಲಿ ಮಕ್ಕಳ, ಕ್ರಿಯೆಯಲ್ಲಿ ಪಾಲ್ಗೊಳ್ಳುವ ಕ್ರಿಯಾಕಾರಕ ಅಥವಾ ಇದನ್ನ ಪ್ರತಿವರ್ತಕ ಅಂತಲೂ ಕರಿತೀವಿ. ಇದರ ಕಾನ್ಸಂಟ್ರೇಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂದರೆ ಇನ್ಕ್ರೀಸ್ ಇನ್ ದಿ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ ಇನ್ಕ್ರೀಸಸ್ ದಿ ನಂಬರ್ ಆಫ್ ಎಫೆಕ್ಟಿವ್ ಕೊಲಿಷನ್ಸ್ ಬಿಟ್ವೀನ್ ದೆಮ್. So therefore there will be increase in the formation of products with less time and hence increase the rate of a reaction. ಅಂದ್ರೇನು? ರಿಯಾಕ್ಟೆಂಟ್ನ ಕಾನ್ಸಂಟ್ರೇಷನ್ ಜಾಸ್ತಿ ಇದ್ದಷ್ಟು ರಿಯಾಕ್ಟೆಂಟ್ಗಳ ಮಧ್ಯೆ ಕೊಲಿಷನ್, ಘರ್ಷಣೆ, ಡಿಕ್ಕಿ ಹೆಚ್ಚಾಗುತ್ತೆ. ಆಗ ರಾಸಾಯನಿಕ ಕ್ರಿಯೆ ವೇಗ ಕೂಡ ಹೆಚ್ಚಾಗುತ್ತೆ. ಪರಿಣಾಮ ಪ್ರಾಡಕ್ಟ್ ಕೂಡ ಬೇಗ ಪ್ರೊಡ್ಯೂಸ್ ಆಗುತ್ತೆ. ಬೇಗ ಪ್ರೊಡ್ಯೂಸ್ ಆಗುತ್ತೆ ಅಂದರೆ ಇನ್ ಲೆಸ್ ಟೈಮ್ ಅಂತ. ಸೊ ದೇರ್ ಫೋರ್ ಇನ್ಕ್ರೀಸ್ ದಿ ರೇಟ್ ಆಫ್ ಎ ಕೆಮಿಕಲ್ ರಿಯಾಕ್ಷನ್ ಅಂತ ಅರ್ಥ ಆಯಿತು. ಯಾವಾಗ ರಿಯಾಕ್ಟೆಂಟ್ನ ಕಾನ್ಸಂಟ್ರೇಷನ್ನು ಹೆಚ್ಚಾದಷ್ಟು ಕೆಮಿಕಲ್ ರಿಯಾಕ್ಷನ್ನ ರೇಟ್ ಕೂಡ ಹೆಚ್ಚಾಗುತ್ತೆ. ಕ್ಲಿಯರ್ ಆಗಲಿ ಮಕ್ಕಳ? ದಿ ಕಾನ್ಸಂಟ್ರೇಷನ್ ಆಫ್ ದಿ ರಿಯಾಕ್ಟೆಂಟ್ ವಿಚ್ ಇನ್ಕ್ರೀಸಸ್ ದಿ ರೇಟ್ ಆಫ್ ಎ ಕೆಮಿಕಲ್ ರಿಯಾಕ್ಷನ್, ಆರ್ ವಿ ಕ್ಯಾನ್ ಸೇ ದಟ್ the rate of a chemical reaction depends directly on the concentration of the reactant. ಅಂದರೆ ಕಾನ್ಸಂಟ್ರೇಷನ್ ಆಫ್ ದಿ ರಿಯಾಕ್ಟೆಂಟ್ ಹೆಚ್ಚಾದಷ್ಟು ರೇಟ್ ಆಫ್ ದಿ ರಿಯಾಕ್ಷನ್ ಕೂಡ ಹೆಚ್ಚಾಗುತ್ತೆ. ದೇ ಆರ್ ಡೈರೆಕ್ಟ್ಲಿ ರಿಲೇಟೆಡ್. ಕಾನ್ಸಂಟ್ರೇಷನ್ ಆಫ್ ದಿ ರಿಯಾಕ್ಟೆಂಟ್ ಆರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ ರೇಟ್ ಆಫ್ ದಿ ರಿಯಾಕ್ಷನ್. ಕಾನ್ಸಂಟ್ರೇಷನ್ ಹೆಚ್ಚಾದರೆ ರೇಟ್ ಆಫ್ ದಿ ರಿಯಾಕ್ಷನ್ ಕೂಡ ಹೆಚ್ಚಾಗುತ್ತೆ. ಕಾನ್ಸಂಟ್ರೇಷನ್ ಕಡಿಮೆ ಇದ್ರೆ ರೇಟ್ ಆಫ್ ದಿ ರಿಯಾಕ್ಷನ್ ಕೂಡ ಕಡಿಮೆ ಇದೆ. ನೋಡಿ, ಕ್ಯಾಪಿಟಲ್ ಆರ್ ಅಂತ ಬರೆಯೋದು ಕಾನ್ಸಂಟ್ರೇಷನ್ನು, ಸ್ಮಾಲ್ ಆರ್ ಅಂತ ಬರೆಯೋದು ರೇಟ್ ಆಫ್ ದಿ ರಿಯಾಕ್ಷನ್. ಓಕೆ, ಪಾಯಿಂಟ್ ನಂಬರ್ 1. Then point number 2, temperature. Increase in the temperature first increases the kinetic energy of the reactant molecules, which then increases the number of effective collision between them. So thereby increases the formation of products in a less time, which increases the rate of a chemical reaction. Same thing, temperature ಹೆಚ್ಚಾದಷ್ಟು ರಿಯಾಕ್ಟೆಂಟ್ನ ಮಾಲಿಕ್ಯೂಲ್ಸ್ನ ಕೈನೆಟಿಕ್ ಎನರ್ಜಿ ಕೂಡ ಹೆಚ್ಚಾಗುತ್ತೆ. ಚಲನಶಕ್ತಿ. ಸೊ ಚಲನಶಕ್ತಿ ಹೆಚ್ಚಾಯಿತು ಅಂದರೆ ರಿಯಾಕ್ಟೆಂಟ್ ಮಾಲಿಕ್ಯೂಲ್ ವೈಬ್ರೇಟ್ ಆಗೋದು ಹೆಚ್ಚಾಗುತ್ತೆ. ವೈಬ್ರೇಷನ್ ಹೆಚ್ಚಾದಷ್ಟು ಒಂದಕ್ಕೊಂದು ಡಿಕ್ಕಿ ಹೊಡೆಯೋದು ಕೂಡ ಹೆಚ್ಚಾಗುತ್ತೆ. ಡಿಕ್ಕಿ ಹೊಡೆದಂತೆ ಇನ್ಕ್ರೀಸ್ ಇನ್ ದಿ ಫಾರ್ಮೇಷನ್ ಆಫ್ ದಿ ಪ್ರಾಡಕ್ಟ್,
ಉತ್ಪನ್ನ ಉತ್ಪತ್ತಿಯಾಗುವಂಥ ವೇಗ ಕೂಡ ಹೆಚ್ಚಾಗುತ್ತೆ. ದಟ್ ಈಸ್ ವಿತ್ ಇನ್ ದಿ ಲೆಸ್ ಟೈಮ್, ಕಡಿಮೆ ಸಮಯದಲ್ಲಿ ಬೇಗ ಬೇಗ ಉತ್ಪನ್ನ ಉತ್ಪತ್ತಿ ಆಗ್ತಿರುತ್ತೆ. ಸೊ ದೇರ್ ಫೋರ್ ಟೆಂಪರೇಚರ್ ವಿಲ್ ಆಲ್ಸೋ ಇನ್ಕ್ರೀಸಸ್ ದಿ ರೇಟ್ ಆಫ್ ಎ ಕೆಮಿಕಲ್ ರಿಯಾಕ್ಷನ್. ಸೊ ದೇರ್ ಫೋರ್ ವಿ ಕ್ಯಾನ್ ರೈಟ್ ಲೈಕ್ ದಿಸ್: ದಿ rate of a chemical reaction rate of a chemical reaction is directly proportional to temperature. ಇಲ್ಲಿ ಇದು ಕಾನ್ಸಂಟ್ರೇಷನ್ ಅಂತ ಹಾಕೋಣ ಇನಿಷಿಯಲಿ. ಸೊ ಟೆಂಪರೇಚರ್ ಹೆಚ್ಚಾದಂತೆ ರೇಟ್ ಆಫ್ ಎ ಕೆಮಿಕಲ್ ರಿಯಾಕ್ಷನ್ ಕೂಡ ಹೆಚ್ಚಾಗುತ್ತೆ. ದ ನೆಕ್ಸ್ಟ್ ಒನ್, ಪ್ರೆಷರ್ ಆಫ್ ದಿ ಗೇಷಿಯಸ್ ರಿಯಾಕ್ಟೆಂಟ್ಸ್. ಅನಿಲ ರೂಪದಲ್ಲಿರುವ ಕ್ರಿಯಾಕಾರಕಗಳಲ್ಲಿರುವ ಒತ್ತಡ. ಅಗೈನ್ ಪರ್ಟಿಕ್ಯುಲರ್ಲಿ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದೆ, ಗೇಷಿಯಸ್ ರಿಯಾಕ್ಷನ್ಸ್ ಇನ್ಕ್ರೀಸ್ ಇನ್ ಪ್ರೆಷರ್ ಆಫ್ ಗೇಷಿಯಸ್ ರಿಯಾಕ್ಟೆಂಟ್ಸ್, ಇನ್ಕ್ರೀಸ್ ಇನ್ ದಿ ನಂಬರ್ ಆಫ್ ಎಫೆಕ್ಟಿವ್ ಕೊಲ್ಯೂಷನ್ಸ್, ವಿತ್ ಇನ್ ಎ ಲೆಸ್ ಟೈಮ್ ದಿ ಪ್ರಾಡಕ್ಟ್ ವಿಲ್ ಬಿ ಫಾರ್ಮ್ಡ್, ವಿಚ್ ಇನ್ಕ್ರೀಸಸ್ ದಿ ಫಾರ್ಮೇಷನ್ ಆಫ್ ದಿ ಪ್ರಾಡಕ್ಟ್ಸ್ ಇನ್ ಎ ಲೆಸ್ ಟೈಮ್. So therefore ನೋಡಿ, pressure of the reactants directly proportional to the rate of the reaction. ಅಂದರೆ ಪ್ರೆಷರ್ ಹೆಚ್ಚಾದಷ್ಟು ರೇಟ್ ಆಫ್ ದಿ ರಿಯಾಕ್ಷನ್ ಕೂಡ ಹೆಚ್ಚಾಗುತ್ತೆ. ಇನ್ ಆಲ್ ದ ಕೇಸಸ್ ಎಫೆಕ್ಟಿವ್ ಕೊಲ್ಯೂಷನ್ಸ್ ಬಿಟ್ವೀನ್ ದಿ ರಿಯಾಕ್ಟೆಂಟ್ ವಿಲ್ ಬಿ ಇನ್ಕ್ರೀಸ್. ಡಿಕ್ಕಿ ಹೊಡೆಯುವಂಥ ಸಾಧ್ಯತೆಗಳು ಹೆಚ್ಚಾಗುತ್ತೆ, ಘರ್ಷಣೆಗಳು ಹೆಚ್ಚಾಗುತ್ತೆ, ಮೇಲ್ಮೈ ಅವಕಾಶ ಹೆಚ್ಚಾಗುತ್ತೆ. ಸೊ ಸಲ್ಫೈಡ್ಸ್ ಮೇಲ್ಮೈ ಹೆಚ್ಚಾದಷ್ಟು ರೇಟ್ ಆಫ್ ದಿ ರಿಯಾಕ್ಷನ್ ಕೂಡ ಹೆಚ್ಚಾಗುತ್ತೆ. ಕಡಿಮೆ ಸಮಯದಲ್ಲಿ ಹೆಚ್ಚು ಹೆಚ್ಚು ಪ್ರಾಡಕ್ಟು ಉತ್ಪತ್ತಿ ಆಗುತ್ತೆ. ನಾವು ಮಾತಾಡ್ತೀವಿ, ಪ್ರೆಷರ್ ಕುಕ್ಕರಲ್ಲಿ ಅಡುಗೆ ಬೇಗ ಬೇಯುತ್ತೆ, ಹೆಚ್ಚು ಬಿಸಿ ಕೊಟ್ಟಷ್ಟು ಆಹಾರ ಬೇಗ ಬೇಯುತ್ತೆ. ದ ಸೇಮ್ ಕೇಸ್ ಇದನ್ನು ನಾವು ಇಷ್ಟೊತ್ತು ಮಾತಾಡ್ತಿರೋದು. ಓಕೆ, ದ ನೆಕ್ಸ್ಟ್ ಒನ್, ಕ್ಯಾಟಲಿಸ್ಟ್ ಅಥವಾ ಇದನ್ನು ಕ್ರಿಯಾವರ್ಧಕ ಅಂತಲೂ ಕರಿತೀವಿ ಕನ್ನಡದಲ್ಲಿ. ದಿ ಪ್ರೆಸೆನ್ಸ್ ಆಫ್ ಎ ಪಾಸಿಟಿವ್ ಕ್ಯಾಟಲಿಸ್ಟ್ ಇನ್ಕ್ರೀಸಸ್ ದಿ ರೇಟ್ ಆಫ್ ಎ ಕೆಮಿಕಲ್ ರಿಯಾಕ್ಷನ್. ಎರಡು ರೀತಿ ಕ್ಯಾಟಲಿಸ್ಟಲ್ಲಿ, ಒಂದು ಪಾಸಿಟಿವ್ ಕ್ಯಾಟಲಿಸ್ಟ್ ಅಂತೀವಿ, ಒಂದು ನೆಗೆಟಿವ್ ಕ್ಯಾಟಲಿಸ್ಟ್ ಅಂತೀವಿ. ಪಾಸಿಟಿವ್ ಕ್ಯಾಟಲಿಸ್ಟು ರೇಟ್ ಆಫ್ ಎ ಕೆಮಿಕಲ್ ರಿಯಾಕ್ಷನ್ಸ್ನ ಇನ್ಕ್ರೀಸ್ ಮಾಡುತ್ತೆ, ವೆರಾಸ್ ನೆಗೆಟಿವ್ ಕ್ಯಾಟಲಿಸ್ಟು ರೇಟ್ ಆಫ್ ಎ ರಿಯಾಕ್ಷನನ್ನು ಡಿಕ್ರೀಸ್ ಮಾಡುತ್ತೆ. ಅಂದರೆ ಕ್ಯಾಟಲಿಸ್ಟ್ ಇಟ್ ಮೇ ಪ್ಲೇಸ್ ಡ್ಯುಯಲ್ ರೋಲ್, ಎರಡು ರೋಲ್ ಇದೆ. ಒಂದು ಪಾಸಿಟಿವ್ ಕ್ಯಾಟಲಿಸ್ಟು ರೇಟ್ ಆಫ್ ರಿಯಾಕ್ಷನ್ನ ಇನ್ಕ್ರೀಸ್ ಮಾಡುತ್ತೆ, ನೆಗೆಟಿವ್ ಕ್ಯಾಟಲಿಸ್ಟು ರೇಟ್ ಆಫ್ ಕೆಮಿಕಲ್ ರಿಯಾಕ್ಷನ್ನ ಡಿಕ್ರೀಸ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ಆರ್ಡರ್ ಆಫ್ ಎ ರಿಯಾಕ್ಷನ್. ಮಕ್ಕಳ, ಇದನ್ನು ಮುಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ.